ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾ ಜಗತ್ತು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ರಿಂಜಾಲ್ ಫ್ರೈ, ಬದನೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಬಿಸಿ ಬಿಸಿಯಾಗಿರುವ ಅನ್ನಕ್ಕಾಗಿರ್ಬೋದು, ಚಪಾತಿಗಾಗಿರ್ಬೋದು ತುಂಬಾ ಸಖತ್ತಾಗಿರುತ್ತೆ. ಮನೆಯಲ್ಲಿ ತರಕಾರಿ ಇಲ್ಲದೆ ಇದ್ದಾಗ ಜಸ್ಟ್ ಬದನೆಕಾಯಿ ಇದ್ದರೆ ಈ ರೀತಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೊಂಡು ನೋಡಿ, ಒಂದೊಂದು ಬೈಟು ಸಹ ಸಖತ್ತಾಗಿ ಟೇಸ್ಟಿಯಾಗಿ ಇರುತ್ತೆ. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ನೋಡಿ, ನಾನು ಒಂದೆರಡು ಬದನೆಕಾಯಿನ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಲ್ಲಿರುವಂಥ ಬದನೆಕಾಯಿನ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿರುವಂಥ ಬದನೆಕಾಯಿನೂ ಸಹ ತೊಗೋಬೋದು. ಹಾಗೆ ಇದನ್ನು ಸ್ವಲ್ಪ ಬೆಳ್ಳುಳ್ಳಿನ ಹಾಕಿಬಿಟ್ಟು ನಾನಿಲ್ಲಿ ಕುಟ್ಟಣಿಕೆಯಲ್ಲಿ ಚೆಚ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಚೆಚ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿ ಅಷ್ಟೇ ಹಾಕ್ಕೊಂಡು ಚೆಚ್ಕೊಂಡ್ರೆ ಸಾಕಾಗುತ್ತೆ. ನಾನು ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ಕೊತಾ ಇಲ್ಲ. ಹಾಗಾಗಿ ಈ ರೀತಿ ಜಸ್ಟ್ ಬೆಳ್ಳುಳ್ಳಿ ಅಷ್ಟೇ ಈ ರೀತಿಯಾಗಿ ಚೆಚ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಬೆಳ್ಳುಳ್ಳಿ ಎಲ್ಲ ಚೆಚ್ಕೊಂಡಾದಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನೋಡಿ, ಇಷ್ಟು ಬೆಳ್ಳುಳ್ಳಿ ಪೇಸ್ಟ್ ಸಿಕ್ಕಿದೆ. ಈಗ ಒಂದು ಬೌಲಿಗೆ ಸ್ವಲ್ಪ ಅರಿಶಿನ, ಒಂದೆರಡು ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೋಬೇಕು. ಹಾಗೆ ನೋಡಿ, ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನೋಡಿ, 1 ಸ್ಪೂನಷ್ಟು ಏನು ಬೆಳ್ಳುಳ್ಳಿಯನ್ನು ಚೆಚ್ಕೊಂಡಿದ್ವಲ್ವ, ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ನೀರು ಥರನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಬದನೆಕಾಯಿಗೆ ಹಚ್ಚೋ ರೀತಿಯಲ್ಲಿ ಇರಬೇಕಲ್ವ, ಹಾಗಾಗಿ ಈ ರೀತಿ ಇದ್ದರೆ ಸಾಕಾಗುತ್ತೆ. ಈಗ ಇದನ್ನು ರೆಡಿ ಆಗಿದೆ ಅಲ್ವ, ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಬದನೆಕಾಯಿನ ಕಟ್ ಮಾಡ್ಕೋಬೇಕು. ಕಟ್ ಮಾಡೋಕ್ಕೂ ಮುಂಚೆ ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ. ಅದರಲ್ಲೇ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬದನೆಕಾಯಿನ ಕಟ್ ಮಾಡಿ ಹಾಗೆ ಇಡ್ಲಿಕ್ಕಾಗೋದಿಲ್ಲಲ್ಲ, ಹಾಗಾಗಿ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಒಂದು ಬೌಲಲ್ಲಿ ನೀರು ಮತ್ತು ಉಪ್ಪನ್ನು ಹಾಕಿಟ್ಕೊಂಡ್ರೆ ಕಟ್ ಮಾಡಿದ ತಕ್ಷಣ ನಾವು ಅದರಲ್ಲಿ ಹಾಕಿ ಇಟ್ಕೋಬೋದು. ಆವಾಗ ಬದನೆಕಾಯಿ ಬೇಗ ಕಪ್ಪಾಗೋದಿಲ್ಲ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನಾನು ಏನು ತೋರಿಸ್ತಾ ಇದ್ದೀನಿ ನೋಡಿ, ಮಿಡಲಲ್ಲಿ ಸ್ವಲ್ಪ ದಪ್ಪ ಬರೋ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು. ತುಂಬ ತೆಳು ಆಗಿಬಿಟ್ರೆ ಕಟ್ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಮೀಡಿಯಮಾಗಿ ಕಟ್ ಮಾಡಿಕೊಂಡು ಈ ರೀತಿ ಕಟ್ಸನ್ನು ಮಾಡ್ಕೋಬೇಕು. ನಿಮಗೆ ಯಾವ ಸೈಜಲ್ಲಿ ಬೇಕೋ ನೋಡಿಕೊಂಡು ಆ ಸೈಜಿಗೆ ಕಟ್ಸ್ ಮಾಡ್ಕೋಬೇಕು. ಏನು ಮಸಾಲೆ ರೆಡಿ ಮಾಡ್ಕೊಂಡಿರ್ತೀವಲ್ವ ಬೆಳ್ಳುಳ್ಳಿದು, ಅದೆಲ್ಲ ಒಳಗಡೆ ಹೋಗಬೇಕಲ್ವ ಬದನೆಕಾಯಲ್ಲಿ, ಹಾಗಾಗಿ ಈ ರೀತಿ ಕಟ್ಸ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಕಟ್ಸ್ ಮಾಡ್ಕೊಳ್ಳಿ. ಹತ್ತತ್ರ ಬೇಕೋ ಆದರೆ ಹತ್ತತ್ರನೂ ಮಾಡ್ಕೋಬೋದು. ಅದೇ ರೀತಿ ಎಲ್ಲ ಬದನೆಕಾಯಿ ಪೀಸಸ್ನೂ ನಾನು ಕಟ್ ಮಾಡಿ ಇಟ್ಕೊತೀನಿ. ನಾನು ಸೈಡ್ ಪೀಸಸ್ ಏನಿದಲ್ವ ಅದನ್ನು ಸಹ ನಾನು ಅದೇ ರೀತಿಯಾಗಿ ಕಟ್ ಮಾಡ್ಕೊತೀನಿ. ಜಸ್ಟ್ ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ನೀಟಾಗಿ ಕಟ್ಸನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ಕಟ್ ಮಾಡ್ಕೊಂಡಾದಮೇಲೆ ಉಪ್ಪು ನೀರಲ್ಲಿ ಹಾಕ್ಕೊಂಡಾದಮೇಲೆ ಇವಾಗ ಒಂದೊಂದನ್ನೇ ತೊಗೊಂಡು ಈ ರೀತಿಯಾಗಿ ನೋಡಿ ಸ್ವಲ್ಪ ಸ್ವಲ್ಪ ಮಸಾಲೆನ ಹಾಕ್ಕೊಂಡು ಈ ರೀತಿಯಾಗಿ ನೀಟಾಗಿ ಹಚ್ಕೋಬೇಕು. ಸ್ವಲ್ಪ ದಪ್ಪನೇ ಹಚ್ಕೊಳ್ಳಿ. ಏನಕ್ಕೆ ಅಂತಂದರೆ ನಾವು ಒಂದು ಸ್ವಲ್ಪ ಬದನೆಕಾಯಿನ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀವಲ್ವ, ಒಳಗಡೆ ಎಲ್ಲ ಹೋಗಬೇಕು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಈ ಮಸಾಲೆನ ಹಚ್ಕೋಬೇಕಾಗುತ್ತೆ. ಎರಡೂ ಸೈಡಲ್ಲೂ ಅದೇ ರೀತಿಯಾಗಿ ಹಚ್ಕೋಬೇಕು. ತುಂಬ ಸಿಂಪಲಾಗಿ ಆಗೋಗ್ಬಿಡುತ್ತೆ. ತುಂಬ ಹಸ್ವಾದಾಗ ಏನು ಮಾಡ್ಕೊಳಕ್ಕೂ ಟೈಮ್ ಇಲ್ಲದೆ ಇದ್ದಾಗ ಈ ರೀತಿ ಜಸ್ಟ್ ಬೆಳ್ಳುಳ್ಳಿಯನ್ನು ಖಾರನ ರೆಡಿ ಮಾಡಿಕೊಂಡು ನೀವು ಈ ರೀತಿಯಾಗಿ ಫ್ರೈ ಮಾಡ್ಕೋಬೋದು. ನೋಡಿ, ಅದೇ ರೀತಿ ನಾನು ಎಲ್ಲ ಬದನೆಕಾಯಿ ಪೀಸಸ್ಗೇನು ರೆಡಿ ಮಾಡ್ಕೊಂಡಿದ್ನಲ್ಲ ಆ ಮಸಾಲೆನ ಹಚ್ಕೊತೀನಿ. ಈಗಂತೂ ತುಂಬಾ ಚಳಿ. ಈ ಚಳಿಗೆ ಏನು ತಿನ್ನೋಕ್ಕೂ ಮನಸ್ಸಾಗೋದಿಲ್ಲ. ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಖತ್ತಾಗಿರುವಂಥ ಒಂದು ಇರುತ್ತೆ. ನೋಡಿ, ಈ ರೀತಿ ಎಲ್ಲದನ್ನು ನಾನು ಹಚ್ಚಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಟೈಮ್ ಇದ್ದರೆ ಇದನ್ನು ನೆನೆಯಲಿಕ್ಕೆ ಬಿಡ್ಬೋದು, ಇಲ್ಲ ಅಂದರೆ ಹಾಗೇ ಫ್ರೈ ಮಾಡ್ಕೊಂಬಿಡ್ಬೋದು. ನಾನೀಗ ಒಂದು ತವಾನ ಇಟ್ಬಿಟ್ಟು 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ತುಂಬ ಎಣ್ಣೆ ಬೇಕಾಗೋದಿಲ್ಲ, 1-2 ಸ್ಪೂನ್ ಎಣ್ಣೆ ಆದರೆ ಸಾಕಾಗುತ್ತೆ. ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಈ ರೀತಿಯಾಗಿ ಒಂದೊಂದೇ ಬದನೆಕಾಯಿನ ನೀಟಾಗಿ ಇಟ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಇಟ್ಕೊಂಡಾದಮೇಲೆ ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು 1-2 ನಿಮಿಷ ಈ ರೀತಿಯೇ ಬೇಯಿಸ್ಕೊಳ್ಳೋಣ. ಆವಾಗ ಬದನೆಕಾಯಿ ಚೆನ್ನಾಗಿ ಬೇಯುತ್ತೆ. 1-2 ನಿಮಿಷ ಆದಮೇಲೆ ಕ್ಯಾಪನ್ನು ಓಪನ್ ಮಾಡಿಕೊಂಡು ಇನ್ನೊಂದು ಸೈಡಿಗೆ ಬದನೆಕಾಯಿ ಫ್ರೈ ತಿರುಗಿಸ್ಕೋಬೇಕು. ಇನ್ನೊಂದು ಸೈಡ್ ಪೀಸಸ್ನೆಲ್ಲ ಈ ರೀತಿಯಾಗಿ ನೀಟಾಗಿ
ಮಸಾಲೆ ಎಲ್ಲ ಆ ಕಡೆ ಈ ಕಡೆ ಹೋಗದೇ ಇರೋ ರೀತಿಯಲ್ಲಿ ತಿರುಗಿಸ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮತ್ತೊಂದು ಸರಿ ಕ್ಯಾಪನ್ನು ಮುಚ್ಕೊಳ್ಳೋಣ. ಈಗ ಮತ್ತೆ ಒಂದೆರಡು ನಿಮಿಷ ಆದಮೇಲೆ ಕ್ಯಾಪನ್ನು ಓಪನ್ ಮಾಡ್ಕೊಳ್ಳೋಣ. ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇದ್ದರೆ ಕಲರ್ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಬದನೆಕಾಯಿ ಏನಾದರೂ ಬೆಂದಿಲ್ಲ ಅನ್ನೋದಾದರೆ ಇನ್ನೊಂದು ಸರಿ ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡು ಇನ್ನೊಂದು ಸರಿ ಈ ರೀತಿಯಾಗಿ ತಿರುಗಿಸ್ಕೊಂಡ್ರೆ ಬದನೆಕಾಯಿ ಫ್ರೈ ರೆಡಿ ಆದಾಗೆ. ಜಸ್ಟ್ ಒಂದು 10 ನಿಮಿಷದಲ್ಲಿ ಈ ಬದನೆಕಾಯಿ ಫ್ರೈಯನ್ನು ನೀವು ಮಾಡ್ಕೊಂಬಿಡ್ಬೋದು. ನೋಡಿ ಅಷ್ಟೇ, ಬದನೆಕಾಯಿ ಫ್ರೈ ರೆಡಿ ಆಗೋಯಿತು. ಈ ರೀತಿ ಬಿಸಿ ಬಿಸಿ ಆಗಿರೋಂಥ ಅನ್ನಕ್ಕಂತೂ ಸಖತ್ತು ಕಾಂಬಿನೇಷನ್ನು. ಒಂದು ಸರಿ ಟ್ರೈ ಮಾಡಿ, ಪದೇ ಪದೇ ಮಾಡ್ಕೊಳೋಂಥ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಈ ರೀತಿ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.